ರಾಜಕೀಯ ಮುಖಂಡರ ಹನಿ ಟ್ರ್ಯಾಪ್ ವಿಚಾರಕ್ಕೆ ಉತ್ತರಿಸುವುದಕ್ಕೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ನಿರಾಕರಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಇವತ್ತು ಅದರ ಬಗ್ಗೆ ನಾನು ಏನು ಮಾತನಾಡಲ್ಲ, ಕಾಲ ಬಂದಾಗ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಕಾಲ ಬಂದಾಗ ಸವಿಸ್ತಾರವಾಗಿ ಏನಿದೆ ಅನ್ನೋದ ನಾನು ಕೋರ್ಟಲ್ ಮ್ಯಾಟರ್ ಇದ್ದ ನಾನು ಮಾತಾಡೋದು. ಈಗ ನೋಡಪ್ಪ, ನನಗೆ ಅದೆಲ್ಲ ನಾನು ಆ ವಿಷಯನ ನಾನು ಮಾತಾಡಲ್ಲ. ಅದು ಕಾಲ ಬಂದಾಗ ಹೇಳ್ತೀನಿ. ಇವತ್ತು ನಾನು ಯಾವ ವಿಷಯನೂ ಅದಕ್ಕೆ ನಾನು ಹೇಳಲ್ಲ. ನಾನು ಯಾವುದೇ ಈಗ ಅಸೆಂಬ್ಲಿ ನಡೆದಿರುವಂತ ಪ್ರೊಸೀಡಿಂಗ್ಸ್ ನಾನು ಯಾವುದೇ ಬಹಿರಂಗವಾಗಿ ಹೇಳಬಾರದು. ಬೆಳಗಾವಿಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕಾಂಗ್ರೆಸ್ನ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಡಿಸಿ ಕಚೇರಿಯ ಮುಂಭಾಗ ಕಾರ್ಯಕರ್ತರು ಗ್ಯಾರಂಟಿ ಯೋಜನೆ ಬಗ್ಗೆ ಹಾಕಿದ್ದ ಸಿಎಂ ಸಿದ್ದರಾಮಯ್ಯ ಜಾಹೀರಾತು ಬ್ಯಾನರ್ ಹರಿದು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರನ್ನ ಚದುರಿಸುವ ವೇಳೆ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ನೂಕಾಟ, ತಳ್ಳಾಟ ನಡೆದಿದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂಗೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ಶಾಸಕರ ಅನರ್ಹ ಖಂಡಿಸಿ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾಧ್ಯಕ್ಷ ರವಿಶಂಕರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಪ್ರತಿಭಟನೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಂವಿಧಾನದಲ್ಲಿ ಅವಕಾಶವಿಲ್ಲದ ಬಜೆಟ್ ಮಂಡಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು ಮತಾಕಿ 18 ಶಾಸಕರನ್ನು ಅಮಾನತುಗೊಳಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜೋರಾಗಿ ಬರಲಿ. 18 ಅಮಾನತುಗೊಳಿಸಿರುವ ಕಾಂಗ್ರೆಸ್ 18 ಶಾಸಕರ ಅಮಾನತು ವಿರೋಧಿಸಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು. ವಿಧಾನಸಭಾ ಕಲಾಪದಿಂದ ಬಿಜೆಪಿಯ 18 ಶಾಸಕರನ್ನ 6 ತಿಂಗಳು ಕಾಲ ಅಮಾನತು ಮಾಡಲಾಗಿದೆ. ಸ್ಪೀಕರ್ ಆದೇಶ ಶಾಸಕರ ಹಕ್ಕನ್ನ ಕಸಿದುಕೊಳ್ಳುವಂತಿದೆ. ಹೀಗಾಗಿ ಕೂಡಲೇ ಸ್ಪೀಕರ್ ಖಾದರ್ ತಮ್ಮ ಆದೇಶವನ್ನ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿ ಹೊಸಪೇಟೆ ತಾಲೂಕಿನ ಪಟೇಲ್ ನಗರದ ಬಿಜೆಪಿ ಕಚೇರಿಯಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನೆಯನ್ನು ನಡೆಸಲಾಯಿತು. ಇಡೀ ರಾಜ್ಯಾದ್ಯಂತ ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ಏನು ಧರ್ಮ ವಿರೋಧಿ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಕೇವಲ ಅಲ್ಪಸಂಖ್ಯಾತರಿಗೆಲ್ಲ ಮುಸ್ಲಿಮರಿಗೆ ಮಾತ್ರ ಕಾಮಗಾರಿಗಳಲ್ಲಿ 4% ಮೀಸಲಾತಿ ಕೊಡೋದ್ರ ಮುಖಾಂತರ ಎಲ್ಲಾ ಧರ್ಮಗಳಲ್ಲಿ ಒಡಕನ್ನು ಉಂಟು ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ ತನ್ನ ಛಾಯೆಯನ್ನು ಮುಂದುವರಿಸ್ತಾ ಇದೆ. ಇದನ್ನ ವಿರೋಧ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಶಿವಾಜಿ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ಧೋರಣೆಗೆ ಧಿಕ್ಕಾರವನ್ನು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಬಳಿಕ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರಿಗೆ ಮನವಿ ಸಲ್ಲಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಶಾಸಕ ದಿನಕರ್ ಶೆಟ್ಟಿ ಸೇರಿದಂತೆ ಹಲವರು ಭಾಗವಹಿಸಿದರು. ಭಾರತೀಯ ಜನಪರ ಹೋರಾಟಕ್ಕೆ ಧಿಕ್ಕಾರ 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 ಧಿಕ್ಕಾರ. ರಾಜ್ಯದಲ್ಲಿ ಫೋನ್ ಟ್ಯಾಪ್ ವಿಚಾರ ಹಲ್ಚಲ್ ಎಬ್ಬಿಸಿದೆ. ಚಿಕ್ಕಮಗಳೂರಿನಲ್ಲಿ ಸಚಿವ ಕೆಜೆ ಜಾರ್ಜ್ ಈ ಫೋನ್ ಟ್ಯಾಪ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ನಿರಾಕರಿಸಿದ್ದಾರೆ. ಯಾರದ್ದು ಫೋನ್ ಟ್ಯಾಪ್ ಆಗಿದೆ, ಅವ್ರು ಯಾರಿಗೆ ಕೊಡಬೇಕೋ ಅವ್ರಿಗೆ ಕೊಡ್ತಾರೆ, ನಂದಾಗಿದ್ರೆ ಯಾರು ಹೇಳಬೇಕೋ ಅವ್ರಿಗೆ ಹೇಳ್ತಿದ್ದೆ. ಫೋನ್ ಟ್ಯಾಪ್ ವಿಚಾರ ಸಂಬಂಧ ನಾನು ಯಾವುದೇ ದೂರು ನೀಡಿಲ್ಲ, ನನ್ನ ಫೋನ್ ಟ್ಯಾಪ್ ಆಗಿಲ್ಲ, ನನಗೆ ಗೊತ್ತಿಲ್ಲದ ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ರು. ಯಾವುದು ನನಗೆ ಅದು ಯಾವುದಿಲ್ಲ. ನಾನು ಕಂಪ್ಲೇಂಟ್ ನೋಡಿ, ನಾನು ಕಂಪ್ಲೇಂಟ್ ಮಾಡಲಿಲ್ಲ. ಯಾರು ಆರೋಪ ಮಾಡ್ತಾರೋ ಅವರು ಅದನ್ನ ತಗೊಳ್ತಾರೆ. ಅದನ್ನ ಯಾರ್ದು ಫೋನ್ ಟ್ಯಾಪ್ ಆಗಿದೆ, ಈಗ ನನ್ನ ಫೋನ್ ಟ್ಯಾಪ್ ಆಗಿ ನನಗೆ ಗೊತ್ತಿದ್ರೆ ನಾನು ಅದನ್ನ ಇದು ಯಾರ ಗಮನಕ್ಕೆ ಬೇಕಾ ತರ್ತಾ ಇದ್ದೆ ಅಥವಾ ಇದು ಮಾಡ್ತೀನಿ. ನನ್ನ ಯಾವ್ದು ಫೋನ್ ಟ್ಯಾಪ್ ವಿಚಾರ ನನಗೆ ಗೊತ್ತಿಲ್ಲ ವಿಚಾರ. ಶಾಸಕರ ಫೋನ್ ಟ್ಯಾಪಿಂಗ್ ಆಗ್ತಿದೆ ಎಂಬ ವಿಚಾರಕ್ಕೆ ಶಾಸಕ ಟಿ ರಘುಮೂರ್ತಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಈ ರೀತಿ ನಮಗೆ ಯಾವುದೇ ಅನುಭವ ಆಗಿಲ್ಲ.
ಜನಪ್ರತಿನಿಧಿಗಳಾದಂತಹವರು ಒಂಥರ ಗಾಜಿನ ಮನೆಯಲ್ಲಿರ್ತೇವೆ, ಯಾವುದೇ ಪಕ್ಷದ ಯಾರೇ ಸಚಿವರು ಶಾಸಕರಿರಲಿ, ಸ್ಥಾನಮಾನ ಏನೇ ಇರಲಿ, ಜನ ನಿರೀಕ್ಷಣೆ ಮಾಡುವಂತೆ ನಮ್ ಜವಾಬ್ದಾರಿ ಅರಿತಿರಬೇಕು. ಇದು ಪಕ್ಷಕ್ಕೆ ಸೀಮಿತವಾದಂತದ್ದಲ್ಲ. ಜನಪ್ರತಿನಿಧಿ ಆದವರು ಯಾವ ರೀತಿ ಇರಬೇಕು ಹಾಗೆ ವರ್ತಿಸಬೇಕು ಅಂತ ಹೇಳಿದ್ರು. ನಮಗೆ ಯಾವುದೇ ರೀತಿಯಾದ ಆತರ ಅನುಭವ ಆಗಿಲ್ಲ. ಖಂಡಿತವಾಗ್ಲೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಯಾರೇ ಆಗಲಿ ನಾವು ಜನಪ್ರತಿನಿಧಿಗಳಾದಂಥವ್ರು ನಾವು ಒಂಥರ ಗಾಜಿನ ಮನೆಯಲ್ಲಿ ಇರ್ತೀವಿ. ಹಾಗಾಗಿ ನಮ್ಮ ಜವಾಬ್ದಾರಿ ನಾನು ತಿಳ್ಕೊಂಡಿರೋದಷ್ಟೇನೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಾದಂಥವ್ರು ಯಾವುದೇ ಪಕ್ಷದ ಶಾಸಕರಿರಲಿ, ಯಾರೇ ಸಚಿವರು ಇರಲಿ, ಯಾರೇ ಮಂತ್ರಿಗಳಿರಲಿ, ಅವರು ಸ್ಥಾನಮಾನ ಏನೇ ಇರಲಿ, ಜನರು ಯಾವ ರೀತಿಯಾಗಿ ನಿರೀಕ್ಷಣೆ ಮಾಡ್ತಾರೆ ನಮ್ಮ ಜವಾಬ್ದಾರಿನ ಅರ್ಥಕೊಂಡು ನಾವೆಲ್ಲರೂ ಮಾಡಬೇಕಾಗಿದೆ. ಇದು ಪಕ್ಷಕ್ಕೆ ಸೀಮಿತ ಆದಂಥದ್ದಲ್ಲ. ಒಟ್ಟಾರೆಯಾಗಿ ಜನಪ್ರತಿನಿಧಿಗಳಾದಂಥವ್ರು ಯಾವ ರೀತಿಯಾಗಿರಬೇಕು ಆ ರೀತಿಯಾಗಿ ಕಾಫಿ ನಾಡಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಕ್ರೆಡಿಟ್ ವಾರ್ ಶುರುವಾಗಿದೆ. ಸಿಟಿ ರವಿ ವೇದಿಕೆಯಿಂದ ಕೆಳಗಿಳಿಯುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ಹೊತ್ತು ಕುಣಿದು ಸಂಭ್ರಮಿಸಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಿಲ್ಲಾಸ್ಪತ್ರೆ ಹೊರರೋಗಿ ವಿಭಾಗದ ಕಟ್ಟಡ ಮಂಜೂರಾಗಿತ್ತು. ಇಂದು ಸಚಿವ ಕೆಜೆ ಜಾರ್ಜ್ ಹೊರರೋಗಿ ವಿಭಾಗ ಕಟ್ಟಡವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಕೆಜೆ ಜಾರ್ಜ್, ಶಾಸಕ ತಮ್ಮಯ್ಯ ಹಾಗೂ ಬಿಜೆಪಿ ಮುಖಂಡ ಸಿಟಿ ರವಿ ಭಾಗವಹಿಸಿದ್ರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಕೈ ನಾಯಕರ ಎದುರೇ ಸಿಟಿ ರವಿ ಹೊತ್ತು ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ದಾರೆ. ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ವಿಚಾರಕ್ಕೆ ಸಚಿವ ಕೆಜೆ ಜಾರ್ಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಇಲ್ಲ, ನಮಗೆ ಎಷ್ಟು ಕರೆಂಟ್ ಬೇಕೋ ಅಷ್ಟು ಕರೆಂಟ್ ನಮ್ಮಲ್ಲಿ ಇದೆ. ರಾಜ್ಯದಲ್ಲಿ ಪವರ್ ಕಟ್ ಸಮಸ್ಯೆಯೇ ಬರೋದಿಲ್ಲ. ಈ ವರ್ಷ 56, ಮುಂದಿನ ವರ್ಷ 100 ಸಬ್ಸ್ಟೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಇಲ್ಲ. ನಮಗೆ ಎಷ್ಟು ಕರೆಂಟ್ ಬೇಕಾದರೂ ಅಷ್ಟು ಕರೆಂಟ್ ನಮ್ಮ ಹತ್ರ ಅವೈಲಬಿಲಿಟಿ ಇದೆ, ನಾವು ಮಾಡಿದ್ದೇವೆ. ಒಂದು ತೊಂದರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ದಯವಿಟ್ಟು ಎಲ್ಲ ಪ್ರಸವರು ಕೇಳ್ಕೊಳ್ಳಿ, ನಮಗೇನು ಒಂದು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಡಿಮ್ಯಾಂಡ್ ಸುಮಾರು 18,19,000 ಮೆಗಾವಾಟ್ಗೆ ಹೋಗಿದೆ. ಇಲ್ಲಿ ತನಕ ಇದರಲ್ಲಿ ಇರಲಿಲ್ಲ. ನಮ್ಮ ಹತ್ರ ಕರೆಂಟ್ ಇದ್ದರೂ ಸಮೇತ ಕೆಲವೊಂದು ಸಬ್ಸ್ಟೇಷನ್ಗಳಲ್ಲಿ ಕೆಪಾಸಿಟಿ ಓವರ್ಲೋಡ್ ಆಗಿದೆ. ಅದಕ್ಕೆ ಕಲಬುರಗಿಯ ಶ್ರೀಶೈಲದಲ್ಲಿ ಮಾರ್ಚ್ 27ನೇ ತಾರೀಕಿಂದ 30ನೇ ತಾರೀಕಿನವರೆಗೆ ಬೃಹತ್ ಯುಗಾದಿ ಮಹೋತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿದೆ ಅಂತ ಸುಲಫಲ ಮಠದ ಜಗದ್ಗುರು ಡಾ ಸಾರಂಗಗಂಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ತಿಳಿಸಿದರು. ಶ್ರೀ ಜಗದ್ಗುರು ಸಾರಂಗಧರೇಶ್ವರ ರಾಷ್ಟ್ರೀಯ ಸೇವಾ ಪೀಠದ ವತಿಯಿಂದ 4 ದಿನಗಳ ಕಾಲ ನಡೆಯುವ ಸಮಾರಂಭದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ರಾಜಕೀಯ ಗಣ್ಯರು, ವಿವಿಧ ಮಠಾಧೀಶರು ಭಾಗವಹಿಸಲಿದ್ದಾರೆ ಅಂತ ಶ್ರೀಗಳು ತಿಳಿಸಿದರು. ದಾವಣಗೆರೆ ಗ್ರಾಮಾಂತರ ಉಪವಿಭಾಗ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. ಸರಣಿ ಮನೆ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ದಾವಣಗೆರೆ ಮುದ್ದಭೋವಿ ಕಾಲೋನಿ ಸಾದಿಕ್ ಮತ್ತು ಓರ್ವ ಅಪ್ರಾಪ್ತ ಬಾಲಕ ಬಂಧನವಾಗಿದೆ. ಬಂಧಿತರಿಂದ ಸುಮಾರು 6.36 ಲಕ್ಷ ಮೌಲ್ಯದ ಸ್ವತ್ತು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸ್ ವಾಹನದ ಮೇಲೆ ಮರವೊಂದು ಏಕಾಏಕಿ ಮುರಿದು ಬಿದ್ದಿದೆ. ಈ ಘಟನೆ ದಾವಣಗೆರೆ ವಿದ್ಯಾನಗರದಲ್ಲಿ ನಡೆದಿದೆ. ವಿದ್ಯಾನಗರ ಕಾಫಿ ಡೇ ಮುಂಭಾಗದಲ್ಲಿ ಅವಘಡ ಸಂಭವಿಸಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಚಿತ್ರದುರ್ಗದ ಐತಿಹಾಸಿಕ ಕೋಟೆಗೆ ನಟಿ ಭಾರತಿ ವಿಷ್ಣುವರ್ಧನ್ ಭೇಟಿಯನ್ನ ನೀಡಿದ್ರು. ದುರ್ಗದ ಶ್ರೀ ಸಾಂಸ್ಕೃತಿಕ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಚಿತ್ರದುರ್ಗಕ್ಕೆ ಆಗಮಿಸಿದ್ರು. ನಟಿ ಭಾರತಿಗೆ ಮಗಳು ಕೀರ್ತಿ ಸಾಥ್ ನೀಡಿದ್ರು. ಮದಕರಿ ನಾಯಕ ಅಭೇದ್ಯ ಕೋಟೆಗೆ ಭೇಟಿ ನೀಡಿದ್ರು. ನಟಿ ಭಾರತಿ ಅವರಿಗೆ ಕೋಟೆಯ ಗೈಡ್ ಮೊಹಿನುದ್ದೀನ್ ಮಾಹಿತಿಯನ್ನ ಕೊಟ್ಟರು. ವೇತನ ಪರಿಷ್ಕರಣೆ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಧಾರವಾಡದ ಕರ್ನಾಟಕ ವಿವಿ ಕ್ಯಾಂಪಸ್ನಲ್ಲಿ ಅತಿಥಿ ಉಪನ್ಯಾಸಕರು ಮುಷ್ಕರವನ್ನು ನಡೆಸಿದರು. ಇಂದಿನಿಂದ ಅನಿರ್ದಿಷ್ಟ ಅವಧಿ ಮುಷ್ಕರ ಆರಂಭಗೊಂಡಿದ್ದು, ಕರ್ನಾಟಕ ವಿವಿ ಅತಿಥಿ ಉಪನ್ಯಾಸಕರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ವೇತನ ₹28,000ದಿಂದ ₹40,000ವರೆಗೆ ಏರಿಸಬೇಕು ಅಂತ ಹೇಳಿ ಆಗ್ರಹಿಸಿದರು.
ಹೊನ್ನಳ್ಳಿ, ಹರಿಹರ, ದಾವಣಗೆರೆ ಭಾಗದ ರೈತರ ತೋಟಗಳಿಗೆ ನೀರೊದಗಿಸುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಮೇಲ್ದಂಡೆ ಯೋಜನೆಯ ಪೈಪ್ ದುರಸ್ತಿ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ನೀರು ಬಿಡಲಿಲ್ಲ. ಶಿವಮೊಗ್ಗದಲ್ಲಿ ಇಂಜಿನಿಯರ್ ಅಧಿಕಾರಿಗಳಿಗೆ ಎಂಪಿ ರೇಣುಕಾಚಾರ್ಯ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಕೂಡಲೇ ಪೈಪ್ ತರಿಸಿ ಅಳವಡಿಸುವಂತೆ ಒತ್ತಾಯಿಸಿದ್ರು. ತೋಟ ಗದ್ದೆಗಳ ಬೆಳೆಗಳು ಒಣಗ್ತಾ ಇವೆ ಅಂತ ಹೇಳಿ ರೈತರು ಅಳಲನ್ನ ತೋಡ್ಕೊಂಡ್ರು. ಏರು ಧನಿಯಲ್ಲಿ ನಾಳೆ ಸಂಜೆಯೊಳಗೆ ನೀರು ಬಿಡದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಸಿಮೆಂಟ್ ಇಲ್ಲ ಅಂತ ಅವ್ರು ಹೇಳ್ತಾರೆ, ನೀವು ಮಾಡ್ತಾರಂತ ಹೇಳ್ತೀವಿ. ಸುಳ್ಳು ಹೇಳಿದ್ರೆ ಸತ್ಯದ ತೆನೆ ಮೇಲೆ ಹೊಡೆದಂಗಿರ್ಬೇಕು ಸುಳ್ಳು. ಈಗ ಅಲ್ಲಿ ಲೈಟೇ ಇಲ್ಲ, ರಾತ್ರಿ ಹೆಂಗ್ ಕೆಲಸ ಮಾಡ್ತಾರೆ? ಒಂದ್ ನಿಮಿಷ, ರಾತ್ರಿ ಸುಳ್ಳು ಹೇಳ್ತೀವಿ. ಹಾಸನದಲ್ಲಿ ನಿನ್ನೆ ಧಾರಾಕಾರ ಮಳೆಯಾಗಿದೆ. ಮಹಾಮಳೆಗೆ ಹೊಳೆನರಸೀಪುರ ತಾಲೂಕಿನ ಅತ್ತಿಚೂಡೇನಹಳ್ಳಿಯಲ್ಲಿ ರೈತ ಲಿಂಗರಾಜು ಎಂಬುವವರಿಗೆ ಸೇರಿದಂತಹ ಬಾಳೆ ಬೆಳೆ ನೆಲ ಕಚ್ಚಿದೆ. ಬಾಳೆಹಣ್ಣಿಗೆ ಮಾರುಕಟ್ಟೆಯಲ್ಲಿ ಉತ್ತಮವಾದಂತಹ ಬೆಲೆ ಇದ್ದು ಉತ್ತಮ ಆದಾಯ ನಿರೀಕ್ಷೆಯಲ್ಲಿ ರೈತನಿಗೆ ಶಾಕ್ ಎದುರಾಗಿದೆ. ಸುಮಾರು 7 ಲಕ್ಷಕ್ಕೂ ಅಧಿಕ ನಷ್ಟ ಉಂಟಾಗಿದ್ದು ರೈತ ಕಂಗಾಲಾಗಿದ್ದಾರೆ. ಉತ್ತರ ಪ್ರದೇಶದ ಮಥುರಾದಲ್ಲಿ ವೃಂದಾವನ ಶ್ರೀ ರಂಗಮಂದಿರ ಬ್ರಹ್ಮೋತ್ಸವ ನಡೆಯಿತು. 60 ಅಡಿಗಳ ಶ್ರೀಗಂಧದ ರಥವನ್ನ ಭಕ್ತರು ಎಳೆದು ಪುನೀತರಾದರು. ಬ್ರಹ್ಮೋತ್ಸವದಲ್ಲಿ ಭಕ್ತರ ದಂಡು ಹರಿದು ಬಂದಿದೆ. ಜಮ್ಮು ಮತ್ತು ಕಾಶ್ಮೀರದ ಕಥುವಾದಲ್ಲಿ ನಿನ್ನೆ ಭಯೋತ್ಪಾದಕರು ಮತ್ತು ಭದ್ರತಾ ಪಡೆಗಳ ನಡುವೆ ನಡೆದ ಭೀಕರ ಗುಂಡಿನ ದಾಳಿ ನಡೆದಿದೆ. ಕಥುವಾದಲ್ಲಿ ಪ್ರದೇಶದಲ್ಲಿ ಸೇನಾ ಸಿಬ್ಬಂದಿ ಗಸ್ತು ತಿರುಗ್ತಾ ಇದ್ದಾರೆ. ಈ ಪ್ರದೇಶದಲ್ಲಿ ಬಿಗಿ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಸರ್ಕಾರ 8 ವರ್ಷ ಪೂರೈಸಿದೆ. ಯುಪಿ ಸಿಎಂ ಯೋಗಿ ಯುಪಿ ಮಾಹಿತಿ ಇಲಾಖೆಯ ಕಿರು ಪುಸ್ತಕವನ್ನ ಬಿಡುಗಡೆಗೊಳಿಸಿದರು. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಮಾರ್ಚ್ 17ರಂದು ಹಿಂಸಾಚಾರ ನಡೆದಿತ್ತು. ಈ ಘಟನೆಯ ಪ್ರಮುಖ ಆರೋಪಿ ಫಾಹಿಮ್ ಖಾನ್ ಬಂಧನವಾಗಿದ್ದು ಆರೋಪಿಯ 2 ಅಂತಸ್ತಿನ ಮನೆಯನ್ನ ಕೆಡವುವುದಕ್ಕೆ ನಿರ್ಧರಿಸಲಾಗಿತ್ತು. ಇಂದು ಸಂಜಯ್ ಬಾಗ್ ಕಾಲೋನಿಯಲ್ಲಿರುವ ಫಾಹಿಮ್ ಖಾನ್ ಮನೆಯನ್ನ ಪೊಲೀಸ್ ಬಂದೋಬಸ್ತ್ನಲ್ಲಿ ಕೆಡವಲಾಯಿತು. ಪಂಜಾಬಿನ ಸಂಗ್ರೂರಿನಲ್ಲಿ ಮುಖ್ಯಮಂತ್ರಿಗಳ ನಿವಾಸದ ಮುಂಭಾಗದಲ್ಲಿ ನಿರುದ್ಯೋಗಿ ಒಕ್ಕೂಟ ಪ್ರತಿಭಟನೆ ನಡೆಸಿದೆ. ಈ ಪ್ರತಿಭಟನೆಯಲ್ಲಿ 100 ನಿರುದ್ಯೋಗಿಗಳು ಭಾಗಿಯಾಗಿದ್ದರು.